ಹೊರಡಕ್ಕೆ ಹೋಗೋದಾದ್ರೆ ದೂರ ಆಗಿರೋದು. ಸೊ ಅದೊಂದು ಅಡ್ವಾಂಟೇಜ್. ಇಲ್ಲೇ ಇರ್ತೀನಿ ವಿದಿನ್ 10 ಕಿಲೋಮೀಟರ್ ರೇಡಿಯಸ್ ಮೋಸ್ಟ್ ಆಫ್ ದ ಟೈಮ್. ಸೊ ನಿಮ್ಗೆ ಎಷ್ಟು ಖುಷಿ ಆಯ್ತಾ ಅಷ್ಟೇ ನನಗೆ ನಿಮ್ಮ ಜೊತೆ ಖುಷಿನೂ ಆಯಿತು. ಬಟ್ ಮಿಸ್ ಮಾಡ್ಕೋತೀನಿ ಅಂತೇನಿಲ್ಲ, ಯಾಕಂದರೆ ಇಲ್ಲೇ ಬರ್ತಾ ಇರ್ತೀನಿ. ಸೊ ಪ್ರೊಫೆಷ್ನಲಿ ಮೇ ಬಿ ಇದು ಡಿಫ್ರೆಂಟ್ ಇರ್ಬೋದು. ಪರ್ಸ್ನಲಿ ವಿ ಆರ್ ಸ್ಟಿಲ್ ವಿಲ್ ಕಂಟಿನ್ಯೂ ಟು ಬಿ ಟುಗೆದರ್. ಓಕೆ, ಕೆ ಸಿ ರೋಡ್ಗೆ ಯಾರು ಬರ್ತಾ ಇದ್ದಾರೆ ಜಸ್ಟ್ ಒಂದು ಹಲೋ ಹೇಳೋದು. ಸೊ ನಮ್ಮ ಕಂಪ್ನಿಗೆ ಇಲ್ಲಿ ತನಕ ಪ್ರವೀಣ್ ನಮ್ಮ ಮೆಂಟರ್ ಅಂತ ಕರೆಯೋದ್ರಲ್ಲಿ ಏನು ತಪ್ಪಿಲ್ಲ. ಇನ್ಫ್ಯಾಕ್ಟ್ ಕುಮಾರ್ ಹೇಳೋದಂಗೆ ಆ ಮಂತ್ ಎಂಡ್ ಸೇಲ್ ಆಗಲಿ ಇದಾಗಲಿ ಪ್ರಾಡಕ್ಟ್ ವೈಸು ಕಸ್ಟಮರ್ ವೈಸು ಅದೇ ಹಿಸ್ಟ್ರಿ ತೆಗೆದು ನೋಡೋ ಹಿಸ್ಟ್ರಿನೇ ನಮ್ಗೆ ಅಷ್ಟೇ ಇಲ್ಲ. ನಾನು ಬೆಳಗ್ಗೆ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಬಿಟ್ಟು ಬರ್ತಿದ್ದೆ, ಅಲ್ಲಿ ಆಫೀಸಲ್ಲಿ 3 ರಿಂದ 4 ತನಕ ನಿದ್ದೆ ಮಾಡ್ತಿದ್ದೆ. ರೆಪ್ರೆಸೆಂಟೇಟಿವ್ ಜೊತೆ ನಾವು ಮಾತಾಡಿ ಅವ್ರನ್ನ ಕೂರಿಸಿ ಟಾರ್ಗೆಟ್ ಅಂತ ಹೇಳಿ ಅವ್ರಿಗೊಂದು ಏನು ಟಾರ್ಗೆಟ್ ಲೆಟರ್ ಕೊಟ್ಟು ಅಥವಾ ಕಲೆಕ್ಷನ್ ಲೆಡ್ಜರ್ ಅಕೌಂಟ್ಸ್ ಎಲ್ಲ ಕೊಟ್ಟು ಈ ರೆಡ್ ಔಟಿಫ್ ಎಲ್ಲ ಹಾಕ್ಕೊಡೋದು ಎಲ್ಲ ನಮಗೆ ಅಲ್ಲ ಗೊತ್ತಿರಲಿಲ್ಲ. ನನಗೆ ಹೇಳ್ಬೇಕಂದ್ರೆ ಸೆಟ್ಕೋದಲ್ಲಿ ಇದ್ದಾಗಿಂದ ಗ್ಲೋಬ್ ಅಂದರೆ ಒಂದು ಕಸ್ಟಮರ್ ಅಂತ ಯಾವತ್ತೂ ಟ್ರೀಟ್ ಮಾಡೇ ಇಲ್ಲ. ಒಂದು ಡಿಸ್ಟ್ರಿಬ್ಯೂಟರ್ ಇವ್ರದ್ದು ಟಾರ್ಗೆಟ್ ಯಾಕಾಗಿಲ್ಲ ಅದಾಗಿಲ್ಲ 50 ಲಕ್ಷ ಆಗ್ಲಾಗ್ತದೆ ಅಷ್ಟೇ. ಅದಕ್ಕಿಂತ ಜಾಸ್ತಿ ನಾನು ಇನ್ನೂವರೆಗೂ ಮಾತೇ ಆಡಿಲ್ಲ. 10 ಲಕ್ಷ ಇದ್ದಾಗಲೂ ಅಷ್ಟೇ. ಅಲ್ಲ, ಕಾನ್ಫಿಡೆನ್ಸ್ ನಿಮ್ ಕಡೆ ಇತ್ತು ನಮ್ಗೆ. ಸೇಲ್ ಮಾಡ್ತಾರೆ 1 ಕೋಟಿ ಇದ್ದಾಗಲೂ ಅಷ್ಟೇ. 1 ಕೋಟಿ ಇದ್ದಾಗೂ 85 ಲಕ್ಷ ಚೆಕ್ ಬರ್ಸ್ಕೊಂಡು ಹೋಗಿದ್ದೆ ಇವ್ರ ಹತ್ರ. ಫಸ್ಟ್ ಚೆಕ್ ಹೌದು 84 ಲಕ್ಷ 82 ಲಕ್ಷನ ಚೆಕ್ ಬರ್ಸ್ಕೊಂಡು ಹೋಗಿದ್ದೆ. ಸೊ ಆ ಥರ ನಮ್ಗೆ ಯಾವತ್ತೂ ಏನು ಇವ್ರ ಹತ್ರ ಹಿಂಗೆ ಮಾತಾಡ್ಬೇಕು, ಈ ಥರ ಕಸ್ಟಮರ್ ಹೇಳಿ ಸುಳ್ಳು ಹೇಳಬೇಕು, ಅದು ಹೇಳಬೇಕು, ಇದು ಹೇಳ್ಬೇಕು, ಆ ಥರದ್ದು ಯಾವುದೂ ನನಗೆ ಇಲ್ಲಿ ಆ ಥರದ್ದು ಪ್ರಸಂಗನೇ ಬರಲಿಲ್ಲ. ಸೊ ಅದೊಂದು ಅಡ್ವಾಂಟೇಜ್. ಬೇರೆ ಕಡೆ ಹೋಗಿ ಏನೇನೋ ಹೇಳ್ತಾರೆ ಕೆಲವ್ರು ಬಂದು ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು. ಸೊ ನಿಮ್ಮದು ಇಷ್ಟು ಮೆಕ್ಯಾನಿಕ್ ಸಪೋರ್ಟ್ ಈ ಥರ ಯಾವ ಡಿಸ್ಟ್ರಿಬ್ಯೂಟರ್ ಲೈಫಲ್ಲೇ ಮಾಡಲಿಕ್ಕಿಲ್ಲ. ಅದಂತೂ ಬರ್ಕೊಡ್ತೀನಿ. ಬರೆದು ಕೊಡ್ತೀನಿ ನಾನು, ಬೇಕಾದ್ರೆ ಕೆಳಗಡೆ ಬರೆದು ಬಿಡ್ತೀನಿ, ಅಷ್ಟು ಗ್ಯಾರಂಟಿ. ಇದು ಇಂದು ಆಗಿಲ್ಲ ಮುಂದೂ ಆಗಲ್ಲ ಈ ಥರ ಮೆಕ್ಯಾನಿಕ್ ವಿಸಿಟ್. ಸೊ ಇವಾಗ ನಮ್ಮದು ಸೆಟ್ಕೋದು ಟೀಮು 4 ಜನ ಟೀಮ್ ಇದೆ ಕರ್ನಾಟಕದಲ್ಲಿ. ಕಾರ್ತಿಕ್, ಲೇಡ್ ಬೈ ಕಾರ್ತಿಕ್, ಸುಭಾಷ್ ಅಂತೂ ಡೈಲಿ ವಿಜಯವಾಣಿ ಬರಬಹುದು, ಬರ್ಲಿಕ್ಕಿಲ್ಲ. ಬಟ್ ಅವ್ರದ್ದು ಫೋಟೋಸ್ ಅಂತೂ ಗ್ಯಾರಂಟಿ. ನಾನು ಸ್ಪೇಸ್ ಎಲ್ಲ